ಎಲ್ಲ ವೀಕ್ಷಕರಿಗೆ ನಮಸ್ತೆ. ನೋಡಿ, ಇದು ಚಟ್ಟೆ ಸೊಪ್ಪು ಅಂದರೆ ತುಳು ಭಾಷೆಯಲ್ಲಿ ಇದನ್ನು ತಜಂಕ ಸೊಪ್ಪು ಅಂತ ಹೇಳ್ತಾರೆ. ಇದರದ್ದು ಪಲ್ಯ ಕೂಡ ತುಂಬ ಸೂಪರ್ ಆಗ್ತದೆ. ಪಲ್ಯ ಹೇಗೆ ಮಾಡೋದು ಅಂತ ತೋರಿಸಿದ್ದೇನೆ ಹಳೆ ವಿಡಿಯೋದಲ್ಲಿ. ನೋಡಿ, ಅಕ್ಕಿ ಸ್ವಲ್ಪ ಹಾಕಿದ್ದೇನೆ, ಅರ್ಧ ಗ್ಲಾಸಷ್ಟು ಅಕ್ಕಿ ಹಾಕಿದ್ದೇನೆ. ಈಗ ಇದರದ್ದು ಪಕೋಡ ಹೇಗೆ ಮಾಡೋದು ತೋರಿಸ್ತೇನೆ. ನೋಡಿ, ಇದು ಉದ್ದಿನ ಬೇಳೆ, ಒಂದು 2-3 ಸ್ಪೂನಷ್ಟು ಉದ್ದಿನ ಬೇಳೆ ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ಇದು ಇಂಗು, ಹುಣಸೆ ಹಣ್ಣು, ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೇ ಸಾಕು. ಈಗ ಇದನ್ನೆಲ್ಲ ಅಕ್ಕಿಯ ಸಮೇತ ಮೆಣಸಿನಕಾಯನ್ನು ಹುರ್ಕೊಳ್ಬೇಕು ಅಂತ ಏನಿಲ್ಲ, ಹಸಿಯಾಗಿ ಹಾಕಿದರೆ ಆಯಿತು. ರುಬ್ಬಿ ಆಯ್ತು. ಈಗ ಈ ನಾವು ಚಟ್ಟೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದನ್ನು ಮಿಕ್ಸ್ ಮಾಡಿದರೆ ಆಯಿತು. ತೊಳೆದು ಸಣ್ಣ ಸಣ್ಣ ಪೀಸಾಗಿ, ಅಂದರೆ ಚಿಕ್ಕದಾಗಿ ಹೆಚ್ಚಿಟ್ಟುಕೊಂಡಿದ್ದೇನೆ. ಅದನ್ನು ಈಗ ತೊಳೆದು ಎಲ್ಲ ಮಿಕ್ಸ್ ಮಾಡಿ, ನಂತರ ನಾವು ಉದ್ದಿನ ಬೇಳೆಯನ್ನು ಸ್ವಲ್ಪ ಪುಡಿ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿ ಹಾಕ್ಕೊಳ್ಬೇಕು. ತುಂಬ ಸೂಪರ್ ಆಗ್ತದೆ, ಕುರುಮಾಗಿ ಬರ್ತದೆ. ನೋಡಿ, ಚಟ್ಟೆ ಸೊಪ್ಪು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಂತರ ನೋಡಿ, ಎಣ್ಣೆ ಇಟ್ಟಿದ್ದೇನೆ. ಚಿಕ್ಕದಾಗಿ ನಾವು ಈರುಳ್ಳಿ ಬಜ್ಜಿ ಎಲ್ಲ ಮಾಡ್ತೇವಲ್ಲ, ಹಾಗೆ ಎಣ್ಣೆಗೆ ಬಿಡಬೇಕು ಇದನ್ನು. ಹೀಗೆ ತುಂಬ ಸೂಪರ್ ಆಗ್ತದೆ. ಊಟಕ್ಕೂ ಆಗ್ಬೋದು ಅಥವಾ ನಮಗೆ ಚಾದ ಜೊತೆ ಕೂಡ ತಿನ್ಬೋದು. ಇದಕ್ಕೇನು ದುಡ್ಡು ಕೊಟ್ಟು ತರಬೇಕು ಅಂತಿಲ್ಲ. ಚಟ್ಟೆ ಸೊಪ್ಪೆಲ್ಲ ಒಳ್ಳೆ ಪ್ಲೇಸಲ್ಲಿ ನೋಡಿ ತಗೊಳ್ಬೇಕು. ರೋಡ್ ಸೈಡಲ್ಲೆಲ್ಲ ಇರ್ತದೆ, ಅಥವಾ ಗದ್ದೆಯಲ್ಲಿ ಎಲ್ಲ ಸೈಡಲ್ಲೆಲ್ಲ ಇರ್ತದೆ. ಚೆನ್ನಾಗಿ ನೋಡಿ ತಗೊಂಡು ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಧನ್ಯವಾದಗಳು.